Hello students, I welcome you all to the e-content of management accounting. Now we are in the second chapter, that is analysis and interpretation of financial statements. Today I am going to discuss about financial interpretation. This is the 12th session of management accounting. In previous session we discussed about what is financial analysis and what are all the factors that are involved in financial analysis. Analysis and interpretation are complementary to each other. That means if we want to interpret something, then there should be analysis of the facts. When we analyze, then interpretation is possible. And if we won't interpret and simply we put the analysis, then it doesn't get any meaning. Analysis without interpretation and interpretation without analysis is difficult, or even we can say that these things are impossible. If we want to enjoy the fruits of analysis, then we have to interpret the results or interpret those analysis. ನಾವು ಅನಾಲಿಸಿಸ್ ಮಾಡಿದಾಗ ಅಂದರೆ ಯಾವುದನ್ನೇ ಆದರೂ ವಿಶ್ಲೇಷಣೆ ಮಾಡಿದ್ಮೇಲೆ ಆ ವಿಶ್ಲೇಷಣೆಗೆ ಸರಿಯಾದ ವಿವರಣೆಯನ್ನು ನಾವು ಕೊಡಬೇಕಾಗತ್ತೆ. ವಿಶ್ಲೇಷಣೆ ಮತ್ತು ವಿವರಣೆ ಎರಡೂ ಕೂಡ ಒಂದಕ್ಕೊಂದು ಹೊಂದ್ಕೊಂಡಂಗೆ ಹೋಗ್ತಾ ಇರುತ್ತೆ. ನಾವು ವಿಶ್ಲೇಷಣೆ ಮಾಡಿ ಅದಕ್ಕೆ ಯಾವ ರೀತಿಯಾದಂತಹ ವಿವರಣೆನೂ ಕೊಡಲಿಲ್ಲ ಅಂತ ಹೇಳಿದ್ರೆ ಆ ವಿಶ್ಲೇಷಣೆ ಮಾಡಿದ್ದು ತುಂಬ ಅದು ವೇಸ್ಟ್ ಅನ್ನೋ ಥರ ಅನಿಸುತ್ತೆ. ಅದೇ ರೀತಿ ನಾವು ಯಾವುದಕ್ಕೆ ಆದರೂ ವಿವರಣೆ ಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ಅದಕ್ಕೆ ಮೊದಲು ನಾವು ಅದಕ್ಕೆ ವಿಶ್ಲೇಷಣೆ ಮಾಡಿರಬೇಕಾಗತ್ತೆ. ಹೀಗೆ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಎರಡೂ ಕೂಡ ಅಂದರೆ ಎರಡನ್ನೂ ಸರಿಯಾಗಿ ಮಾಡಿದ್ರೆ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಆಗುತ್ತೆ. ಇಲ್ಲ ಅಂದರೆ ನಾವು ಆ ಕೆಲಸವನ್ನು ಮಾಡೋ ಕೂಡ ಏನೂ ಸಾರ್ಥಕ ಆಗೋದಿಲ್ಲ. ಇಂಟರ್ಪ್ರಿಟೇಷನ್ ಅಂದರೆ ಏನು ಅಂತ ನೋಡೋಣ. Interpretation means explaining the meaning and significance of the rearranged or modified data of the financial statement. You know that in analysis we will group the factors of financial statements into various categories and then we analyze it. After this analysis we are going to explain the significance of these arrangements or significance of this logical modified data. For example, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದ್ವಿ ಅಂತ ಅಂದರೆ ನಾವು ಈ ವರ್ಕಿಂಗ್ ಕ್ಯಾಪಿಟಲ್ಲು ಯಾವ ರೀತಿ ಚೇಂಜ್ ಆಗಿದೆ ಒಂದು ಇಯರ್ಗೂ ಇನ್ನೊಂದು ಇಯರ್ಗೂ ಅಂತ ನಾವು ಎಕ್ಸ್ಪ್ಲೇಷನ್ ಕೊಡ್ತೀವಿ. ದಟ್ ಈಸ್ ನಥಿಂಗ್ ಬಟ್ ದ ಇಂಟರ್ಪ್ರಿಟೇಷನ್. ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಲ್ಲಿರೋ ಡೇಟಾನ ಅನಲೈಸ್ ಮಾಡಿದ್ಮೇಲೆ ಈ ಅನಾಲಿಸಿಸ್ನಿಂದ ನಾವು ಏನು ತಿಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಅವರ್ ಸೇಲ್ಸ್ ಆರ್ ಕಂಟಿನ್ಯೂಸ್ಲಿ ಇನ್ಕ್ರೀಸಿಂಗ್, ಸೊ ವಿ ಹ್ಯಾವ್ ಮೋರ್ ಕೆಪಾಸಿಟಿ ಟು ಸೇಲ್. ನಾವು ವಿ ಕ್ಯಾನ್ ಥಿಂಕ್ ಆಫ್ ಎಕ್ಸ್ಪ್ಯಾನ್ಷನ್. ಈ ರೀತಿಯಾದಂತಹ ಬೇರೆ ಬೇರೆ ಆಯಾಮಗಳನ್ನು ನಾವು ವಿವರಿಸ್ತಾ ಹೋಗ್ತೀವಿ. ದಟ್ ಈಸ್ ನಥಿಂಗ್ ಬಟ್ ಇಂಟರ್ಪ್ರಿಟೇಷನ್. ಇಂಟರ್ಪ್ರಿಟೇಷನ್ keeps open various doors or opportunities for the organization and also it is an alarm for the organization. ಸಂಸ್ಥೆಗೆ ಒಂದು ಅಲಾರಾಮ್ ಇದ್ದಂತೆ ಅದು ಇಂಟರ್ಪ್ರಿಟೇಷನ್. ಅಂದರೆ ಯಾವ ರೀತಿ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇದೆ, ಅದು ಪೂರಕವಾಗಿ ಸಮರ್ಪಕವಾಗಿ ಇದೆಯೋ ಇಲ್ವೋ, ಅಥವಾ ಇದರಿಂದ ಮುಂದೆ ನಮಗೆ ಯಾವುದಾದ್ರೂ ತೊಂದರೆಗಳು ಬರುತ್ತಾ ಏನೋ, ಈ ಎಲ್ಲದನ್ನು ನಾವು ಇಂಟರ್ಪ್ರಿಟೇಷನ್ ಮೂಲಕ ಸೂಕ್ಷ್ಮವಾಗಿ ಅವಲೋಕನ ಮಾಡಬಹುದು. Definitions of interpretation. F. Wood in his work Business Accounting defines, to interpret means to put the meaning of a statement in simple terms for the benefit of a person. ಈ ಡೆಫಿನಿಷನ್ನು ತುಂಬ ಸರಳವಾಗಿದೆ. ಒಬ್ಬ ವ್ಯಕ್ತಿಯ ಪ್ರಯೋಜನಕ್ಕೋಸ್ಕರ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನಿದೆ ಅಥವಾ ಸ್ಟೇಟ್ಮೆಂಟಲ್ಲಿರೋ ಮೀನಿಂಗ್ನ ಸರಳವಾಗಿ ಹೇಳ್ತೀವಲ್ವ, ಸರಳವಾಗಿ ಅರ್ಥೈಸೋದಿದೆಯಲ್ವ, ಅದನ್ನು ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾ ಇದ್ದಾರೆ. ಇನ್ ದ ವರ್ಡ್ಸ್ ಆಫ್ ಕೆನೆಡಿ ಆ್ಯಂಡ್ ಮಲ್ಲರ್, ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಅನ್ ಅಟೆಂಪ್ಟ್ ಟು ಡಿಟರ್ಮೈನ್ ದ ಸಿಗ್ನಿಫಿಕೆನ್ಸ್ ಆ್ಯಂಡ್ ಮೀನಿಂಗ್ ಆಫ್ ದಿ ಫೈನಾನ್ಷಿಯಲ್ ಡೇಟಾ so that the forecast may be made of the prospects for future earnings and how easily we can pay the interest on debt and also the debt when it matures and profitability of a sound dividend policy.
So this is a bit large definition which includes various aspects which are done in an analysis and interpretation. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನಲ್ಲಿ ಅದರ ಒಂದು ಅನಾಲಿಸಿಸ್ನ ಸಿಗ್ನಿಫಿಕೆನ್ಸ್, ಅದರ ಪ್ರಾಮುಖ್ಯತೆಯನ್ನು ನಾವು ವಿವರಿಸ್ತಾ ಹೋದಂಗೆ ಏನೇನೆಲ್ಲ ಅಂದರೆ ವಿಷಯಗಳು ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾವು ಮುಂದೆ ಏನು ಅಂದಾಜು ಮಾಡಬೇಕು, ಅದು ಯಾತ್ಯಾತ್ರ ಬಗ್ಗೆ ಆಗಿರ್ಬೋದು, ಸಂಸ್ಥೆಯ ಮುಂದಿನ ಲಾಭ ಯಾವ ರೀತಿ ಗಳಿಸ್ಬೋದು, ಲಾಭ ಗಳಿಕೆಯ ಅಂಶ ಆಗಿರಬಹುದು, ಅಥವಾ ಸಂಸ್ಥೆ ಮುಂದೆ ಯಾವ ರೀತಿ ಸಾಲಗಳ ಮೇಲಿನ ಬಡ್ಡಿಯನ್ನು ಕಟ್ಟಕ್ಕೆ ಸಾಧ್ಯ ಆಗುತ್ತೆ, ಅಥವಾ ಸಾಲಗಳನ್ನು ಆ ಮೆಚುರಿಟಿ ಡೇಟ್ನಲ್ಲಿ ಫುಲ್ಫಿಲ್ ಮಾಡೋಕ್ಕಾಗತ್ತೆ ಅನ್ನೋದು, ಮತ್ತು ಯಾವ ರೀತಿಯಾದಂತಹ ಸಾಲ್ವೆನ್ಸಿ ಪೊಸಿಷನ್ ಇದೆ, ಇದೆಲ್ಲದರ ಬಗ್ಗೆನೂ, ಮತ್ತು ಡಿವಿಡೆಂಡ್ ಪಾಲಿಸಿ ಯಾವ ರೀತಿ ಡಿವಿಡೆಂಡ್ನ ನಾವು ಕೊಡ್ಬೋದು, ಅಥವಾ ಡಿವಿಡೆಂಡ್ ಪಾಲಿಸಿ ಏನು ಹೇಳ್ತಾ ಇದೆ, ಈ ಎಲ್ಲ ಅಂಶಗಳ ಬಗ್ಗೆನೂ ಕೂಡ ಅದರ ಪ್ರಾಮುಖ್ಯತೆಗಳನ್ನು ಫೈನಾನ್ಷಿಯಲ್ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಎಕ್ಸ್ಪ್ಲೈನ್ ಮಾಡುತ್ತೆ. Thus, interpretation may be defined as critical examination of some financial transactions effected during a definite period of time. ನಾವು ಸುಮ್ಮನೆ ಅದನ್ನು ನೋಡೋದಲ್ಲ, ಅದನ್ನು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಪರೀಕ್ಷೆ ಮಾಡಿ ಅದರ ಒಂದು ಪರಿಣಾಮಗಳ ಬಗ್ಗೆ ನಾವು ಒಂದು ಸ್ಪೆಸಿಫಿಕ್ ಅಕೌಂಟಿಂಗ್ ಪೀರಿಯಡ್ ಏನಿದೆ ಆಗ ಅದರ ಪರಿಣಾಮ ಏನಾಗಬಹುದು ಅನ್ನೋದನ್ನು ನಾವು ವಿವರಿಸ್ತೀವಲ್ವ, ಅದನ್ನು ನಾವು ಇಂಟರ್ಪ್ರಿಟೇಷನ್ ಅಂತ ಹೇಳ್ತೀವಿ. Interpretation is nothing but explaining what will happen or what are the pros and cons of a particular relationship that has been already shown in the analysis. ನಾವು ಅನಾಲಿಸಿಸ್ನಲ್ಲಿ ತೋರಿಸಿರೋ ಅಂತಹ ಏನು ಪೂರಕ ಮಾಹಿತಿ ಇದೆ, ಅದರಿಂದ ಇನ್ನೇನೇನು ಬೆಳಕಿಗೆ ಬರ್ತಾ ಇದೆ ಅನ್ನೋದನ್ನು ನಾವು ಕಂಡು ಹಿಡ್ಕೊಳ್ಬೋದು. ಇಂಟರ್ಪ್ರಿಟೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಈಸ್ ರಿಯಲಿ ಅನ್ ಆರ್ಟ್. ಇಟ್ ಇನ್ವಾಲ್ವ್ಸ್ many stages like arrangement, analysis, establishing relationship between available facts and drawing conclusion. ಸೊ ಇಂಟರ್ಪ್ರಿಟೇಷನ್ ಅಂತ ಹೇಳಿದಾಗ ಎಲ್ಲ ಡೆಫಿನಿಷನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಇಂಟರ್ಪ್ರಿಟೇಷನ್ ಅಂದರೆ ಇಟ್ಸ್ ಅನ್ ಆರ್ಟ್ ಅಂತ. ಅಂದರೆ ನಮಗೆ ಹೆಂಗೆ ಬೇಕೋ ಹಾಗೆ ಯಾವ ಫ್ಯಾಕ್ಟರ್ಸಿಗೆ ಬೇಕಾದರೂ ಆ ಫ್ಯಾಕ್ಟರ್ಸ್ನ ನಾವು ಅನಲೈಸ್ ಮಾಡಿ ಇಂಟರ್ಪ್ರಿಟ್ ಮಾಡ್ಬೋದು ಅಂತ ಅಲ್ಲ. ಆ ಅನಾಲಿಸಿಸ್ಗೆ ಒಂದು ಲಾಜಿಕಲ್ ಬೇಸ್ ಇರಬೇಕಾಗತ್ತೆ. ಆ ಇಂಟರ್ಪ್ರಿಟೇಷನ್ ಮತ್ತು ಅನಾಲಿಸಿಸ್ಗೆ ಬೇರೆ ಬೇರೆ ಸ್ಟೇಜಸ್ ಇದೆ. ಅಂದರೆ ಒಂದಾದಮೇಲೆ ಒಂದು ಆ ಹಂತಗಳನ್ನ ನಾವು ಸರಿಯಾಗಿ ಫಾಲೋ ಮಾಡಬೇಕಾಗತ್ತೆ. ಏನು ಹಂತಗಳು? ಅರೇಂಜ್ಮೆಂಟ್, ಅಂದರೆ ಡೇಟಾನೆಲ್ಲ ನಾವು ಫೈನಾನ್ಷಿಯಲ್ ಡೇಟಾ ಇವಾಗಲೇ ನಮಗೆ ಸ್ಟೇಟ್ಮೆಂಟಲ್ಲಿ ಇದೆ, ಅಂದರೆ ಅದು P&L ಅಕೌಂಟ್ ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅಲ್ಲಿರೋ ಡೇಟಾನೇ ನಾವು ಸರಿಯಾಗಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಅನಾಲಿಸಿಸ್ ಮಾಡಬೇಕಾಗತ್ತೆ. ಅನಾಲಿಸಿಸ್ ಅಂದರೆ ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್ ಆಗಿರಬಹುದು, ಅಥವಾ ರೇಷಿಯೋ ಅನಾಲಿಸಿಸ್ ಆಗಿರ್ಬೋದು, ಫಂಡ್ ಫ್ಲೋ ಸ್ಟೇಟ್ಮೆಂಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಈ ರೀತಿ ಯಾವುದೇ ರೀತಿಯಾದಂತಹ ಅನಾಲಿಸಿಸ್ ಆಗಿರ್ಬೋದು. ಒಂದ್ಸಲ ನಾವು ಅನಾಲಿಸಿಸ್ ಮಾಡಾದಮೇಲೆ ಎಸ್ಟಾಬ್ಲಿಷಿಂಗ್ ರಿಲೇಷನ್ಶಿಪ್ ಬಿಟ್ವೀನ್ ಅವೈಲಬಲ್ ಫ್ಯಾಕ್ಟ್ಸ್ ಆ್ಯಂಡ್ ಡ್ರಾಯಿಂಗ್ ಕನ್ಕ್ಲೂಷನ್. ಒಂದ್ಸಲ ಅನಾಲಿಸಿಸ್ ಮಾಡಾದಮೇಲೆ ಈ ಅನಾಲಿಸಿಸ್ನಿಂದ ನಮಗೇನು ಗೊತ್ತಾಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಒಂದು ಕನ್ಕ್ಲೂಷನ್ ನಾವು ಕೊಡಬೇಕಾಗತ್ತೆ, ಅದಕ್ಕೊಂದು ಎಕ್ಸ್ಪ್ಲನೇಷನ್ ನಾವು ಕೊಡ್ತೀವಿ. ಸೊ ದಿಸ್ ಆರ್ ಆಲ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಇಂಟರ್ಪ್ರಿಟೇಷನ್. ಅನಾಲಿಸಿಸ್ ಆಗೋದಕ್ಕಿಂತ ಮುಂಚೆ ನಾವು ಅರೇಂಜ್ ಮಾಡ್ಕೊಂಡಿರ್ತೀವಿ ಡೇಟಾನ, ಮತ್ತು ಲಾಜಿಕಲ್ಲಿ ಯಾವ್ಯಾವ ಫ್ಯಾಕ್ಟ್ಸ್ ನಮಗೆ ಬೇಕೋ ಆ ಫ್ಯಾಕ್ಟ್ಸ್ನ ಗ್ರೂಪ್ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ ಯಾವುದಾದ್ರೂ ಟೂಲ್ನಿಂದ ಅನಾಲಿಸಿಸ್ ಟೂಲ್ನ ನಾವು ಅಪ್ಲೈ ಮಾಡಿ ಅನಾಲಿಸಿಸ್ ಮಾಡ್ತೀವಿ. ಒಂದ್ಸಲ ಅನಾಲಿಸಿಸ್ ಆಯಿತು ಅಂದರೆ ದೆನ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಾಟ್ ಆರ್ ದ ಪ್ರೋಸ್ ಆ್ಯಂಡ್ ಕಾಸ್ ಆ್ಯಂಡ್ ವಾಟ್ ದಿಸ್ ಪರ್ಟಿಕ್ಯುಲರ್ ಫಿಗರ್ ಈಸ್ ಟೆಲ್ಲಿಂಗ್ ಅಸ್. ಇಂಟರ್ಪ್ರಿಟೇಷನ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್. ಇಂಟರ್ಪ್ರಿಟೇಷನಲ್ಲಿ ಕೆಲವು ಪಾಯಿಂಟ್ಸ್ ಇದೆ. ಅದು ಯಾವ್ದು ಅಂತ ಹೇಳಿದ್ರೆ ಕ್ರಿಟಿಸಿಸಮ್, ಅನಾಲಿಸಿಸ್, ಕಂಪ್ಯಾರಿಸನ್, ಸ್ಟಡಿ ಆಫ್ ಟ್ರೆಂಡ್ ಆ್ಯಂಡ್ ಡ್ರಾಯಿಂಗ್ ಕನ್ಕ್ಲೂಷನ್. ಅಂದರೆ ಇಂಟರ್ಪ್ರಿಟೇಷನ್ನ ನಾವು ಯಾವ್ಯಾವ ರೀತಿಯೆಲ್ಲ ಕೊಡಬಹುದು ಅಂತ. ಒಂದು ಕ್ರಿಟಿಸಿಸಮ್ ಈಸ್ ನಥಿಂಗ್ ಬಟ್ ಕ್ರಿಟಿಕಲಿ ಇವ್ಯಾಲ್ಯೂಯೇಟಿಂಗ್ ದ ಆಸ್ಪೆಕ್ಟ್ಸ್ ಆ್ಯಂಡ್ ವಿತೌಟ್ ಪ್ರಿಜುಡೈಸಿಂಗ್ ಅಬೌಟ್ ದ ಫ್ಯಾಕ್ಟ್ಸ್. ಯಾವುದೇ ರೀತಿ ಪೂರ್ವಗ್ರಹ ಆಗದೆ ಅಲ್ಲಿರುವಂತಹ ಫ್ಯಾಕ್ಟ್ಸ್ನ ಬಗ್ಗೆ ನಾವು ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ವಿವರಣೆ ಕೊಟ್ಟಾಗ ಅದನ್ನು ನಾವು ವಿಮರ್ಶೆ ಅಂತ ಹೇಳ್ತೀವಿ, ಅಥವಾ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಆ ಕ್ರಿಟಿಸಿಸಮ್ನಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಕ್ರಿಟಿಸಿಸಮ್ ಇದೆ. ಕ್ರಿಟಿಸಿಸಮ್ನಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಮತ್ತು P&L ಅಕೌಂಟ್ ಏನಿದೆ ಇದನ್ನು ನಾವು ಕ್ರಿಟಿಕಲ್ಲಾಗಿ ಇವ್ಯಾಲ್ಯೂಯೇಟ್ ಮಾಡ್ತಾ ಫ್ಯೂಚರ್ ಅರ್ನಿಂಗ್ ಕೆಪಾಸಿಟಿ ಏನಿರಬಹುದು ಅನ್ನೋದನ್ನು ನಾವು ಕಂಡುಹಿಡ್ಕೊಳ್ತೀವಿ.
ಈ ಕ್ರಿಟಿಸಿಸಮ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕ್ರಿಟಿಸಿಸಮ್ ಇದೆ. ಕ್ರಿಟಿಸಿಸಮ್ ಟು ಫರ್ಮ್, ಕ್ರಿಟಿಸಿಸಮ್ ಟು ರಿಲಯಬಿಲಿಟಿ ಆ್ಯಂಡ್ ಕ್ರಿಟಿಸಿಸಮ್ ಆಫ್ 3 Ps ಅಂತ ಬರುತ್ತೆ. ಈಗ ಕ್ರಿಟಿಸಿಸಮ್ ಟು ಫರ್ಮ್ ಅಂದರೆ ಓವರಾಲ್ ಫರ್ಮ್ದು ಪರ್ಫಾರ್ಮೆನ್ಸ್ನ ನಾವು ಅನಲೈಸ್ ಮಾಡ್ತೀವಿ. ಕ್ರಿಟಿಸಿಸಮ್ ಟು ರಿಲಯಬಿಲಿಟಿ ಅಂತ ಹೇಳಿದ್ರೆ ಯಾವ ರೀತಿ ಈ ಡೇಟಾ ಮೇಲೆ ರಿಲಯಬಲ್ ಆಗ್ಬೋದು, ಈ ಫ್ಯಾಕ್ಟ್ಸ್ ಯಾವ ರೀತಿ ಇದೆ, ವೆದರ್ ದೀಸ್ ಫ್ಯಾಕ್ಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್, ವೆದರ್ ದೀಸ್ ಫ್ಯಾಕ್ಟ್ಸ್ ಆರ್ ಫ್ರಮ್ ಟ್ರಸ್ಟಬಲ್ ಸೋರ್ಸ್ ಆರ್ ನಾಟ್ ಅನ್ನೋದನ್ನು ಹೇಳುತ್ತೆ. ಕ್ರಿಟಿಸಿಸಮ್ ಆಫ್ 3 Ps ಅಂತ ಹೇಳಿದಾಗ 3 Ps ಯಾವ್ದ್ಯಾವುದು ಅಂತ ಹೇಳಿದ್ರೆ ಪೊಸಿಷನ್ ಅಂದರೆ ಫೈನಾನ್ಷಿಯಲ್ ಪೊಸಿಷನ್, ಪ್ರೋಗ್ರೆಸ್, ಇಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟಬಿಲಿಟಿ, ಆ್ಯಂಡ್ ಪ್ರಾಸ್ಪೆಕ್ಟ್ಸ್ ಆಫ್ ದಿ ಕನ್ಸರ್ನ್. ಪ್ರಾಸ್ಪೆಕ್ಟ್ಸ್ ಆಫ್ ದಿ ಕನ್ಸರ್ನ್ ಅಂತ ಹೇಳಿದ್ರೆ ಏನು ಆಡಿಟ್ ರಿಪೋರ್ಟ್ಸ್ ಎಲ್ಲ ಏನಿದೆ ಅದು ಆ್ಯನ್ಯಲ್ ಅಕೌಂಟ್ಸು ಪಬ್ಲಿಷ್ ಮಾಡಿರ್ತಾರಲ್ಲ ಅದನ್ನು, ಆಮೇಲೆ ಆಡಿಟರ್ಸ್ ಇದು ಬೋರ್ಡ್ ಆಫ್ ಡೈರೆಕ್ಟರ್ಸ್ದು ಯಾವುದಾದ್ರೂ ಸ್ಪೀಚ್ ಇರ್ಬೋದು, ಈ ರೀತಿಯಾದಂತಹ ಇದೆಲ್ಲವೂ ಪ್ರಾಸ್ಪೆಕ್ಟ್ಸ್ ಆಫ್ ಕನ್ಸರ್ನಲ್ಲಿ ಸೇರಿಕೊಳ್ಳುತ್ತೆ. ಸೊ 3 Ps ಅಂತ ಹೇಳಿದ್ರೆ ಪೊಸಿಷನ್, ಪ್ರೋಗ್ರೆಸ್ ಆ್ಯಂಡ್ ಪ್ರಾಸ್ಪೆಕ್ಟ್ ಆಫ್ ದಿ ಕನ್ಸರ್ನ್. ಹೀಗೆ ಬೇರೆ ಬೇರೆ ಥರ ನಾವು ವಿಮರ್ಶೆಯನ್ನು ಮಾಡ್ಬೋದು. Criticism may be criticism of firm, criticism to reliability, criticism regarding the position, that is financial position. ಫೈನಾನ್ಷಿಯಲ್ ಪೊಸಿಷನ್ ಅಂದಾಗ ಸಾಲ್ವೆನ್ಸಿ ಬರುತ್ತೆ, ಮತ್ತು ಕ್ಯಾಪಿಟಲ್ ಸ್ಟ್ರಕ್ಚರ್ ಬರುತ್ತೆ. ಇದೆಲ್ಲದ್ರ ಬಗ್ಗೆ ನಾವು ಕ್ರಿಟಿಸಿಸಮ್ ಮಾಡ್ಬೋದು. ಅದಲ್ಲದೆ ಕ್ರಿಟಿಸಿಸಮ್ ಫಾರ್ ಪ್ರೋಗ್ರೆಸ್, how profitable the organization is, whether the organization has got earning capacity, because earning in present is not only important but also what is the earning capability in future, how far it can go like this. All these things will be very important matter to survive in the business. And then prospects of the concern. ಪ್ರಾಸ್ಪೆಕ್ಟ್ಸ್ ಆಫ್ ದಿ ಕನ್ಸರ್ನ್ ಅಂತ ಹೇಳಿದ್ರೆ ನಾನು ಈಗಾಗಲೇ ಹೇಳ್ದಂಗೆ ಆ್ಯನ್ಯುಯಲ್ ರಿಪೋರ್ಟ್ಸ್ನಲ್ಲಿ ಏನು ಜನರಲ್ ಬಾಡಿ ಮೀಟಿಂಗ್ ಇರುತ್ತೆ ಅಲ್ಲಿ ಮುಂದಿನ ಒಂದು ಬೆಳವಣಿಗೆ ಬಗ್ಗೆ ಅಥವಾ ಇವಾಗಿನ ಒಂದು ಅಚೀವ್ಮೆಂಟ್ ಬಗ್ಗೆ ಏನು ಸ್ಪೀಚ್ ಇರುತ್ತಲ್ವ ಅದ್ರ ಬಗ್ಗೆ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಕ್ರಿಟಿಸಿಸಮ್ನ ನಾವು ಕೊಡ್ಬೋದು. ನೆಕ್ಸ್ಟ್ ಕಂಪ್ಯಾರಿಸನ್. ಈಗ ನಾವು ಕ್ರಿಟಿಸಿಸಮ್ ಅಂತ ಹೇಳಿದಾಗ ಕ್ರಿಟಿಸಿಸಮ್ನಲ್ಲಿ ಬೇರೆ ಬೇರೆ ಟೈಪ್ ಇರುತ್ತೆ. ಕ್ರಿಟಿಸಿಸಮ್ ಅಲ್ಲದೆ ಇನ್ಯಾವ್ಯಾವ ಥರ ಇಂಟರ್ಪ್ರಿಟೇಷನ್ ಮಾಡ್ಬೋದು ಅಂದರೆ ಕಂಪ್ಯಾರಿಸನ್ ಮಾಡಿ ನಾವು ಇಂಟರ್ಪ್ರಿಟೇಷನ್ ಮಾಡ್ಬೋದು. ಕಂಪ್ಯಾರಿಸನ್ ಮೇ ಬಿ ಇಂಟರ್ ಫರ್ಮ್ ಆರ್ ಇಂಟ್ರಾ ಫರ್ಮ್. ನಮ್ಮ ಫರ್ಮ್ನಲ್ಲೇ ನಮ್ಮ ಸಂಸ್ಥೆಯ ಹಳೆಯ ಏನು ಬೆಳವಣಿಗೆಗಳಿದೆ, ಹಳೆಯ ಏನು ಫ್ಯಾಕ್ಟ್ಸ್ ಇದೆ ಅದಕ್ಕೆ ಇವಾಗಿನ ಪ್ರೆಸೆಂಟ್ ಸಿನೇರಿಯೋನ ಕಂಪೇರ್ ಮಾಡಿ ನಾವು ಹೇಳ್ಬೋದು. ಅಥವಾ ಬೇರೆ ಆರ್ಗನೈಸೇಷನ್ ಜೊತೆ ನಾವು ಕಂಪೇರ್ ಮಾಡಿಕೊಂಡು ನಮ್ಮ ಪ್ರಾಫಿಟಬಿಲಿಟಿ ಆಗಿರ್ಬೋದು ಅಥವಾ ಪೊಸಿಷನ್ ಆಗಿರ್ಬೋದು ಹೇಗಿದೆ ಅಂತ ನಾವು ಕಂಪೇರ್ ಮಾಡ್ಬೋದು. ಕಂಪ್ಯಾರಿಸನ್ಗೆ ನಾವು ಎಷ್ಟೋ ಸಲ ಕ್ಯಾಶ್ ಫ್ಲೋ, ಫಂಡ್ ಫ್ಲೋ, ರೇಷಿಯೋ ಇಂಥ ಟೂಲ್ಸ್ನೆಲ್ಲ ಉಪಯೋಗಿಸ್ತೀವಿ. ನೆಕ್ಸ್ಟ್ ಈಸ್ ಸ್ಟಡಿಯಿಂಗ್ ದ ಟ್ರೆಂಡ್. ನಿಮಗೆ ನೆಕ್ಸ್ಟ್ ಟೂಲ್ಸ್ ಆಫ್ ಅನಾಲಿಸಿಸ್ನಲ್ಲಿ ಬರುತ್ತೆ ಟ್ರೆಂಡ್ ಅನಾಲಿಸಿಸ್ ಅಂತಲೂ ಕೂಡ. ಎಲ್ಲ ಬಿಸ್ನೆಸ್ನಲ್ಲಿ ಏನೇ ಚೇಂಜ್ ಆದ್ರೂ ದಟ್ ಹ್ಯಾಸ್ ಟು ಬಿ ಅಡಾಪ್ಟೆಡ್ ಫಾಸ್ಟ್ಲಿ. ಫಾಸ್ಟಾಗಿ ಅಡಾಪ್ಟ್ ಮಾಡ್ಕೋತೀವಿ ಅನ್ನೋದಕ್ಕಿಂತ ದ ಬಿಸ್ನೆಸ್ ವಿಚ್ ಫೋರ್ಕಾಸ್ಟ್ ದ ಚೇಂಜಸ್ ವಿಲ್ ಬಿ ವೆರಿ ಸಕ್ಸಸ್ಫುಲ್. ಚೇಂಜ್ ಮುಂದೆ ಏನಾಗಬಹುದು ಅಂತ ಈಗಲೇ ಅದನ್ನು ಊಹೆ ಮಾಡಿ ಅದಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಳ್ಳೋವಂಥ ಆರ್ಗನೈಸೇಷನ್ನ ನಾವು ತುಂಬ ಪ್ರೋಗ್ರೆಸಿವ್ ಆರ್ಗನೈಸೇಷನ್ಸ್ ಅಂತ ಹೇಳ್ಬೋದು. ಹೀಗೆ ಚೇಂಜ್ ಏನಾಗುತ್ತೆ ಮತ್ತು ಸ್ಟೇಟ್ಮೆಂಟಲ್ಲಿ ಲಾಸ್ಟ್ ಇಯರ್ಸಿಂದನೂ ಹೇಗೆ ಈ ಚೇಂಜಸ್ ಆಗ್ತಾ ಇದೆ ಅನ್ನೋದನ್ನು ನಾವು ಟ್ರೆಂಡ್ ಅನಾಲಿಸಿಸ್ನ ಕಂಡುಕೊಳ್ಬೋದು. ಆ ಟ್ರೆಂಡ್ ಅನಾಲಿಸಿಸ್ ಕೂಡ ಒಂದು ಇಂಟರ್ಪ್ರಿಟೇಷನ್ನ ಫಾರ್ಮ್ ಆಗಿದೆ. ಡ್ರಾಯಿಂಗ್ ಕನ್ಕ್ಲೂಷನ್. ದ ಮೇನ್ ಪರ್ಪಸ್ ಫಾರ್ ವಿಚ್ ವಿ ಡೂ ಅನಾಲಿಸಿಸ್ ಈಸ್ ಟು ಇಂಟರ್ಪ್ರಿಟ್ ಆ್ಯಂಡ್ ಡ್ರಾ ದ ಕನ್ಕ್ಲೂಷನ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನಲ್ಲಿ ಏನೇನೆಲ್ಲ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಅದೆಲ್ಲ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಒಪಿನಿಯನ್ ಮೀನ್ಸ್ ಇಟ್ ಈಸ್ ನಾಟ್ ಅ ಪ್ರಿಜುಡೈಸ್ಡ್ ಒಪಿನಿಯನ್, ಇಟ್ ಈಸ್ ಅ ಫೇರ್ ಒಪಿನಿಯನ್. ಅಂದರೆ ಸರಿಯಾದ ಒಂದು ಅಭಿಪ್ರಾಯವನ್ನು ಕೊಡಬೇಕಾಗತ್ತೆ. ಅದನ್ನು ನಾವು ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಅಂದರೆ ಸಂಸ್ಥೆಯ ಒಂದು ಬೆಳವಣಿಗೆ ಯಾವ ರೀತಿ ಇದೆ, ಸಂಸ್ಥೆಯ ಪೊಸಿಷನ್ ಯಾವ ರೀತಿ ಇದೆ, ಮತ್ತು ಇದೇ ರೀತಿ ಇದ್ದರೆ ಮುಂದೆ ಯಾವ ರೀತಿಯಾದಂತಹ ಬೆಳವಣಿಗೆಯ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ಒಂದು ಸರಿಯಾದ ಅಭಿಪ್ರಾಯ ಇದೆಯಲ್ವ, ಇದನ್ನು ನಾವು ಕನ್ಕ್ಲೂಷನ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇಂಟರ್ಪ್ರಿಟೇಷನ್. ಸಮ್ಮರಿ ಇವತ್ತು ನಾವೇನೇನು ಡಿಸ್ಕಸ್ ಮಾಡಿದ್ವಿ ಅದರ ಸಮ್ಮರಿ ಏನಂತ ಹೇಳಿದ್ರೆ ಅನಾಲಿಸಿಸ್ ಮತ್ತು ಇಂಟರ್ಪ್ರಿಟೇಷನ್ ಎರಡು ಹೇಗೆ ಒಟ್ಟೊಟ್ಟಿಗೆ ಹೋಗುತ್ತೆ.
without analysis interpretation is almost impossible, and analysis without interpretation is meaningless. And what are all the factors that are involved in interpretation? ಇದಿಷ್ಟನ್ನು ನಾವಿವತ್ತು ಡಿಸ್ಕಸ್ ಮಾಡಿದ್ದೀವಿ. ಹೋಪ್ ಯು ಅಂಡರ್ಸ್ಟುಡ್ ಆ್ಯಂಡ್ ಎಂಜಾಯ್ಡ್ ದ ಸೆಷನ್. ಥ್ಯಾಂಕ್ ಯು.